ವೆಲ್ಕಮ್ ಬ್ಯಾಕ್ ಟು ಮಾಯಾ ಮಂಜರಿ ಯೂಟ್ಯೂಬ್ ಚಾನಲ್. ನಾವಿವತ್ತು ಸ್ಪಾಂಜಿಯಾಗಿರುವ ವಿದೌಟ್ ಚಾಕ್ಲೇಟ್ ಪೌಡರ್ ಈಸಿಯಾಗಿ ಮನೆಯಲ್ಲೇ ಹೇಗೆ ಗೋಧಿ ಹಿಟ್ಟಿನಿಂದ ಕುಕ್ಕರಲ್ಲಿ ಮಾಡುವ ಕೇಕನ್ನು ನೋಡೋಣ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಸೊ ಯಾವಾಗಾದರೂ ನೀವು ವೀಕಲ್ಲಿ ಅಥವಾ ಮಂತಲ್ಲಿ ಒಂದ್ಸಲ ಆದರೂ ಅವ್ರಿಗೆ ಮನೆಯಲ್ಲೇ ಕೆಮಿಕಲ್ ಇಲ್ಲದ ಕೇಕನ್ನು ಮಾಡಲಿಕ್ಕೆ ಟ್ರೈ ಮಾಡಿ. ಸೊ ಇವನು ಟೇಸ್ಟ್ ನೋಡಿ ನಮ್ಮ ಬ್ರದರ್ ಆಮೇಲೆ ನಮ್ಮ ಮಕ್ಕಳೆಲ್ಲ ಚೆನ್ನಾಗಿದೆ ಅಂತೇಳಿ ನೋಡ್ತಿದ್ದಾರೆ. ನೋಡೋಣ ಬನ್ನಿ ಅದಕ್ಕೆ ಯಾವ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿದ್ದೀವಿ ಅಂಥೇಳಿ. ಸೊ ಮನೆಯಲ್ಲಿ ಏನಿರುತ್ತೆ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಅದನ್ನೇ ಯೂಸ್ ಮಾಡಿದ್ದೇವೆ. ಸೊ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಡ್ರೈ ಫ್ರೂಟ್ಸ್. ನಿಮ್ಮ ಹತ್ರ ಯಾವ ಡ್ರೈ ಫ್ರೂಟ್ಸ್ ಇರುತ್ತೆ ಅದನ್ನೇ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಬೇಕಿಂಗ್ ಸೋಡಾ 1/4 ಟೀ ಸ್ಪೂನು, ಆಮೇಲೆ ಬೇಕಿಂಗ್ ಪೌಡ್ರ್ ಕೂಡ 1/4 ಟೀ ಸ್ಪೂನು. ನೀವು ಬೇಕಿದ್ರೆ ಜಾಸ್ತಿ ಕೇಕ್ ಮಾಡ್ತಿದ್ರೆ ಸೊ ಅದಕ್ಕೆ ಮೆಷರ್ಮೆಂಟ್ ತಕ್ಕಾಗೆ ನೀವು ಹಾಕ್ಕೊಳ್ಳಿ. ಇಲ್ಲಿ ನಾವು ಡ್ರೈ ಫ್ರೂಟ್ಸನ್ನು ಮೊದಲು ಸ್ವಲ್ಪ ಸಣ್ಣಗೆ ಅಲ್ಲ ಅರ್ಧಂಬರ್ಧ ಮಿಕ್ಸರ್ ಮಾಡೋದು. ಅರ್ಧಂಬರ್ಧ ಬಾಯಲ್ಲಿ ಸಿಗಬೇಕದು ತಿನ್ನುವಾಗ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಯಾವ ಬೌಲಲ್ಲಿ ನೀವು ಮೈದಾ ಹಿಟ್ಟು ಇದು ಗೋಧಿ ಹಿಟ್ಟು ತಗೊಂಡಿರ್ತೀರಿ ಆ ಅರ್ಧ ಬೌಲಷ್ಟು ಸಕ್ಕರೆ ಪುಡಿಯನ್ನು ತಗೊಳ್ಬೇಕು. ನೀವು ಬೇಕಿರಲಿ ಮೈದಾ ಹುಡಿಯನ್ನು ಯೂಸ್ ಮಾಡ್ಬೋದು, ಬಟ್ ಮನೆಯಲ್ಲೇ ಮಾಡೋದ್ರಿಂದ ನಾವು ಆರೋಗ್ಯವಾಗಿರಲಿ ಅಂತೇಳಿ ಮಕ್ಕಳಿಗೆ ನಾವು ಗೋಧಿ ಹಿಟ್ಟನ್ನೇ ಇಲ್ಲಿ ಉಪಯೋಗ ಮಾಡ್ತಿದ್ದೇವೆ. ಸಕ್ಕರೆ ಬದಲು ನೀವು ಬೆಲ್ಲದ ಪುಡಿಯನ್ನು ಕೂಡ ಹಾಕ್ಕೊಳ್ಬೋದು, ರುಚಿ ಕೂಡ ಇನ್ನೂ ಚೆನ್ನಾಗಿ ಬರುತ್ತೆ. ಆಮೇಲೆ ಸ್ವಲ್ಪ ಸಣ್ಣ ಬೌಲಷ್ಟು ಮೊಸರು, ಆಮೇಲೆ ಅರ್ಧ ಅಥವಾ ತುಪ್ಪ ತಗೊಳ್ಬೋದು. ನೀವು ಇಲ್ಲದಿದ್ದರೆ ಎಣ್ಣೆ ಹಾಕ್ಕೊಳ್ಳಿ. ಒಂದು ಚಹಾ ಕುಡಿಯೋ ಕಪ್ಪಿನಷ್ಟು, ಅದರ ತುಂಬ ಅಲ್ಲ ಅರ್ಧ ತಗೊಳ್ಳಿ ಸಾಕು. ಆಮೇಲೆ ನಾವಿಲ್ಲಿ ಸ್ವಲ್ಪನೇ ಕೇಕ್ ಮಾಡ್ತಿದ್ದೇವೆ, ಏನಿಲ್ಲ ಅಂದರೆ ಒಂದು 1/4 kg ಆಗುವಷ್ಟು ಕೇಕ್ ಮಾಡ್ತಿದ್ದೇವೆ. ಆಮೇಲೆ ನೀವು ಸ್ವಲ್ಪ ಒಂದು 2-3 ಸ್ಪೂನ್ ಕಸ್ಟರ್ಡ್ ಪೌಡ್ರ್ ತಗೊಳ್ಳಿ. ಹಾಲಿನ ಪೌಡ್ರ್ ಒಂದು ಸಣ್ಣ ಬೌಲಷ್ಟು. ನಿಮ್ಮ ಹತ್ರ ಇದ್ದರೆ ಬೇಕಿದ್ರೆ ವೆನಿಲಾ ಎಸೆನ್ಸನ್ನು ಕೂಡ ನೀವು 1 ಟೀ ಸ್ಪೂನಷ್ಟು ಆ್ಯಡ್ ಮಾಡ್ಬೋದು, ಬಟ್ ನಾನಿಲ್ಲಿ ಇಲ್ಲದ ಕಾರಣ ಆ್ಯಡ್ ಮಾಡಿಲ್ಲ. ನೀವು ಸಿಂಪಲ್ಲಾಗಿ ಮನೇಲಿ ಏನು ಇಂಗ್ರೀಡಿಯೆಂಟ್ಸ್ ಇರುತ್ತೆ ಅದರಲ್ಲೇ ಈಸಿಯಾಗಿ ಕೇಕ್ ಮಾಡಿಕೊಡಿ ಮಕ್ಕಳಿಗೆ. ಎಲ್ಲ ಇಂಗ್ರೀಡಿಯೆಂಟ್ಸನ್ನು ನಾನಲ್ಲಿ ಕ್ಯಾಪ್ಷನಲ್ಲಿ ಹಾಕಿದ್ದೇನೆ, ದಯವಿಟ್ಟು ಅದನ್ನು ನೋಡ್ಕೊಳ್ಳಿ ಬೇಕಿದ್ರೆ. ಆಮೇಲೆ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ನೀವು ತುಪ್ಪದಲ್ಲಿ ಅಥವಾ ಎಣ್ಣೆಯನ್ನು ಏನು ತಗೊಂಡಿರ್ತೀರಿ ಅದರಲ್ಲಿ ಮೊಸರು ಹಾಕಿ, ಆಮೇಲೆ ಅದು ಕಸ್ಟರ್ಡ್ ಪೌಡ್ರ್ ಹಾಕಿ, ಗೋಧಿ ಹುಡಿ ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಾಲಿನ ಪೌಡ್ರನ್ನೆಲ್ಲ ಹಾಕಿ. ಸೊ ಹಾಲಿನ ಪೌಡ್ರ್ ಇದ್ದರೆ ತಗೊಳ್ಳಿ, ಇಲ್ಲಾದರೆ ಕೂಡ ನಡೆಯುತ್ತೆ. ಯಾಕಂದರೆ ನಾವಿಲ್ಲಿ ಹಾಲನ್ನು ಆ್ಯಡ್ ಮಾಡ್ತಾ ಹೋಗ್ತೀವಿ ಸ್ವಲ್ಪ ಕನ್ಸಿಸ್ಟೆನ್ಸಿ ಬರಲಿಕ್ಕೆ, ಕೇಕ್ ಕನ್ಸಿಸ್ಟೆನ್ಸಿ ಬರಲಿಕ್ಕೆ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿ. ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರಿ ಅಲ್ಲಿ ಗಂಟೆಲ್ಲ ಉಳಿಯಲ್ಲ, ತಿನ್ನಲಿಕ್ಕೆ ಚೆನ್ನಾಗಿ ಅನಿಸುತ್ತೆ. ಆಮೇಲೆ ಬೇಗ ಕೂಡ ಬೇಯುತ್ತೆ, ಚೆನ್ನಾಗಿ ಫ್ಲಫಿಯಾಗಿ ಕೇಕ್ ಬರುತ್ತೆ, ಸ್ಪಾಂಜಿಯಾಗಿ ಕೇಕ್ ಬರುತ್ತೆ. ಸೊ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ತುಂಬ ಗಟ್ಟಿ ಕೂಡ ಆಗಬಾರ್ದು, ತೆಳು ಕೂಡ ಆಗಬಾರ್ದು ಮಿಕ್ಸ್ ಮಾಡೋದು. ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರೋ ಅಷ್ಟು ಒಳ್ಳೆ ಕೇಕ್ ರೆಡಿ ಆಗುತ್ತೆ. ಅದಾದಮೇಲೆ ಗೋಧಿ ಹಿಟ್ಟಾದಮೇಲೆ ಒಂದು 2 ಅಥವಾ 3 ಟೀ ಸ್ಪೂನ್ ಸ್ವಲ್ಪ ರವೆ ಹಾಕಿ, ಸಣ್ಣ ರವೆ ಹಾಕಿ, ಮತ್ತು ಏನು ಬಾಂಬೆ ರವೆ ಅಂತೆಲ್ಲ ಅದನ್ನು ಹಾಕಿ. ಬೇಕಿದ್ರೆ ಹಾಕ್ಕೊಡಿ, ಇಲ್ಲಾಂದರೆ ಇದನ್ನು ಕೂಡ ನೀವು ಸ್ಕಿಪ್ ಮಾಡ್ಬೋದು. ಸೊ ರವೆ ಹಾಕೋದ್ರಿಂದ ಅಲ್ಲಲ್ಲಿ ಸ್ವಲ್ಪ ಗರಿಯಾದ ಬೇಕ್ರಿ ಸ್ಟೈಲ ಕೇಕ್ ರೆಡಿ ಆಗುತ್ತೆ. ಸೊ ತುಂಬ ಗಟ್ಟಿಯಾಗಿದೆ ಅಂತೇಳಿ ಹಾಲನ್ನು ಆ್ಯಡ್ ಮಾಡ್ತಾ ಹೋಗ್ತಿದ್ದೀವಿ ಇಲ್ಲಿ ನಾವು ಮಿಕ್ಸ್ ಮಾಡುವಾಗ. ಸೊ ಚೆನ್ನಾಗಿ ಬ್ಯಾಟರ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ. ಅದನ್ನು ಎಷ್ಟು ಮಿಕ್ಸ್ ಮಾಡ್ತೀರೋ ಅಷ್ಟು ಚೆನ್ನಾಗಾಗುತ್ತೆ ಇಲ್ಲಿ. ಮತ್ತು ಹಾಲಿನ ಪೌಡ್ರ್ ಹಾಕ್ಕೊಳ್ಳಿ. ಹಾಲಿನ ಪೌಡ್ರ್ ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ತುಂಬ ಗಟ್ಟಿಯಾಗಿದೆ ನೋಡ್ತಿರ್ಬೋದು. ಮತ್ತು ಹಾಲನ್ನು ಆ್ಯಡ್ ಮಾಡ್ತಿದ್ದೀವಿ ನಾವಿಲ್ಲಿ. ಸೊ ಹಾಲನ್ನು ಹಾಕ್ತಾ ಅದನ್ನು ಮಿಕ್ಸ್ ಮಾಡ್ತಾ ಹೋಗಿ. ನೀವು ಬೇಕಿದ್ರೆ ಇದಕ್ಕೇ ಒಂದು ಸಣ್ಣ ಬೌಲಷ್ಟು ಚಾಕ್ಲೇಟ್ ಪೌಡ್ರನ್ನು ಆ್ಯಡ್ ಮಾಡಿದರೆ ಚಾಕ್ಲೇಟ್ ಕೇಕ್ ಆಗುತ್ತೆ ಇದು. ಸೊ ಚಾಕ್ಲೇಟ್ ನಾವಿಲ್ಲಿ ಆ್ಯಡ್ ಮಾಡ್ತಿಲ್ಲ, ವಿದೌಟ್ ಚಾಕ್ಲೇಟ್ ಪೌಡ್ರ್ ನಾವಿಲ್ಲಿ ಕೇಕ್ ಮಾಡ್ತಿದ್ದೇವೆ. ವಿದೌಟ್ ಮೈದಾ, ವಿದೌಟ್ ಮೈಕ್ರೋವರ ಕೇಕ್ ಮಾಡ್ತಿದ್ದೇವೆ, ಕೆಮಿಕಲ್ ಹಾಕದೆ. ವೆನಿಲಾ ಎಸೆನ್ಸನ್ನು ಕೂಡ ನಾವಿಲ್ಲಿ ಆ್ಯಡ್ ಮಾಡಿಲ್ಲ. ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರಾ ಅಷ್ಟೊಳ್ಳೆ ಪ್ಲಫಿ ಕೇಕ್ ಬರುತ್ತೆ ನಿಮಗೆ. ಆಮೇಲೆ ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡ್ರ್ ಅದು ಇಲ್ಲದಿದ್ದರೆ ನೀವು ಸ್ವಲ್ಪ ಈನೋವನ್ನು ಆ್ಯಡ್ ಮಾಡ್ಕೋಬೋದು. ನಿಮಗೆ ಏನಾದರೂ ಸಪೋಸ್ ಬೇಕಿಂಗ್ ಪೌಡ್ರ್ ಸಿಗಲಿಲ್ಲ ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ನೀವು
ಆ್ಯಡ್ ಮಾಡ್ಕೊಳ್ಬೋದು. ಅದನ್ನು ಎಲ್ಲವನ್ನು ಚೆನ್ನಾಗಿ ನೀವು ಯಾವ ಪಾತ್ರೆಯಲ್ಲಿ ಮಾಡ್ತೀರಾ ಅದಕ್ಕೆ ಹಾಕಿ ಡಿಪ್ ಮಾಡಿ. ಅಲ್ಲಿ ಡ್ರೈ ಫ್ರೂಟ್ಸನ್ನು ಮಿಕ್ಸ್ ಮಾಡ್ಕೊಳ್ಬೋದು. ಮೊದಲೇ ನಾವಿಲ್ಲಿ ಮೇಲೆ ಹಾಕಿದ್ದೇವೆ ಚೆನ್ನಾಗಿ ಕಾಣಲಿ ಅಂತ ಹೇಳಿ. ಆಮೇಲೆ ಟೂಟಿ ಫ್ರೂಟಿ ಕೂಡ ಹಾಕ್ಬೋದು. ಅದಿಲ್ಲದಿದ್ದರೆ ನೀವು ಕಪ್ಪು ದ್ರಾಕ್ಷಿ ಮತ್ತು ಕೆಂಪು ದ್ರಾಕ್ಷಿ, ಒಣ ದ್ರಾಕ್ಷಿಯನ್ನು ಆ್ಯಡ್ ಮಾಡ್ಕೊಳ್ಳಿ. ತಿನ್ನುವಾಗ ಅಲ್ಲಲ್ಲಿ ಸ್ವೀಟ್ನೆಸ್ ಬರೋದ್ರಿಂದ ಮಕ್ಕಳಿಗೆ ಟೂಟಿ ಫ್ರೂಟಿ ಟೇಸ್ಟ್ ಕೊಡುತ್ತೆ ಅದು ದ್ರಾಕ್ಷಿ, ಒಣ ದ್ರಾಕ್ಷಿಗಳು. ಸೊ ಎಲ್ಲವನ್ನು ಚೆನ್ನಾಗಿ ಗಾರ್ನಿಷ್ ಮಾಡಿ, ನೋಡೋಕ್ಕೆ ಚೆನ್ನಾಗಿ ಅನ್ನಿಸ್ಬೇಕು ಮಕ್ಕಳಿಗೆ. ಸೊ ಹೊರಗಿಂದ ತಂದ ಕೇಕ್ ಅದು ಫೀಲ್ ಆಗಬೇಕು ಅವರಿಗೆ, ಆ ಥರ ಅದನ್ನು ಡೆಕೋರೇಟ್ ಮಾಡಬೇಕು. ಆಮೇಲೆ ಎಲ್ಲನೂ ಡಿಪ್ ಮಾಡಿ ಚೆನ್ನಾಗಿ, ಅದು ಏನು ನೀವು ಕುಕ್ಕರ್ ಇಡ್ತೀರಿ ಇಲ್ಲ ಪಾತ್ರೆ ಕೂಡ ಇರ್ಬೋದು, ಕುಕ್ಕರಲ್ಲಿ ಕೆಳಗೆ ಉಪ್ಪು ಹಾಕಿ, ಇಲ್ಲಾಂದರೆ ಡೈರೆಕ್ಟಾಗಿ ಇಡ್ಬೋದು ನೀವು, ಎಂಥ ಪ್ರಾಬ್ಲಮ್ ಇಲ್ಲ, ನೀರು ಹಾಕೋದೇ ಕೂಡ. ಆಮೇಲೆ ಸ್ಟ್ಯಾಂಡ್ ಇಟ್ಟು ಇಡಿ, ಕರೆಕ್ಟ್ 30 ನಿಮಿಷ ಇಡಿ. ಆರಿದ ಮೇಲೆ ಉಲ್ಟಾ ಮಾಡಿ ಕೇಕ್ ರೆಡಿ ಆಗುತ್ತೆ. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್.